ನಟ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾ ಮೂಲಕ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ರು. ಸಾವಿರಾರು ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರುವ ರಿಷಬ್ ಶೆಟ್ಟಿ ಅವರು ಹೊಸ ಅಧ್ಯಾಯ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಗ್ಯಾಂಗ್ ಸೇರಿದಂತೆ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅನ್ನು ಕೂಡ ಅನ್ಫಾಲೋ ಮಾಡಿದ್ರು. ಈ ಬಗ್ಗೆ ರಿಷಬ್ ಶೆಟ್ಟಿ ಸ್ನೇಹಿತ ನಟ ಪ್ರಮೋದ್ ಶೆಟ್ಟಿ ಮಾತನಾಡಿದ್ದಾರೆ. ಯುಗಾದಿ ಹಬ್ಬದ ದಿನ ರಿಷಬ್ ಶೆಟ್ಟಿ ಅವರಿಗೆ ನಾನೇ ಫೋನ್ ಮಾಡಿದ್ದೆ. ಅವರು ಹೊಸ ಅಧ್ಯಾಯ ಎಂದು ಪೋಸ್ಟ್ ಹಾಕಿದ್ದರು. ನಾನು ಯಲ್ಲಾಪುರದ ಅರಣ್ಯದಲ್ಲಿ ಶೂಟಿಂಗ್ನಲ್ಲಿದ್ದೆ. ನೆಟ್ವರ್ಕ್ ಕೂಡ ಬರುತ್ತಿರಲಿಲ್ಲ ಅಂತ ಪ್ರಮೋದ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ಹೊಸ ಅಧ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದೆ. ಆಗ ಅವರು, ನಾನು ಪ್ರೊಡಕ್ಷನ್ ಹೌಸ್ ಮಾಡೋದು ಬೇಡ, ಎರಡು ಕಡೆ ತಲೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ದೆ. ಆದರೆ ಈಗ ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ ಎಂದು ರಿಷಬ್ ಶೆಟ್ಟಿ ಹೇಳಿದ್ರು ಅಂತ ಪ್ರಮೋದ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ಅನ್ಫಾಲೋ ಮಾಡಿದ್ದರ ಬಗ್ಗೆ ನನಗೆ ಸರಿಯಾದ ಮನಸ್ತಾಪ ಇಲ್ಲ. ಈ ಬಗ್ಗೆ ನ್ಯೂಸ್ ನೋಡಿ ಪ್ರಶ್ನೆ ಮಾಡಿದಾಗ ಕೂಡ ಅವರು ಸಮಯ ಬಂದಾಗ ಹೇಳ್ತೀನಿ ಅಂದರು. ನನಗೆ ಈ ಬಗ್ಗೆ ಗೊತ್ತಿಲ್ಲ, ಹೀಗಾಗಿ ಮಾತನಾಡೋದು ಸರಿಯಲ್ಲ ಅಂತ ಪ್ರಮೋದ್ ಶೆಟ್ಟಿ ಹೇಳಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದಿನಿಂದ ರಿಷಬ್ ಶೆಟ್ಟಿ ಅವರ ನಡೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ನಡೀತಿದೆ. ರಿಷಬ್ ಶೆಟ್ಟಿ ಈ ಥರ ಮಾಡಿದ್ದು ಯಾಕೆ ಅನ್ನೋ ಬಗ್ಗೆ ಅಭಿಮಾನಿಗಳು ಹೊಸ ಚರ್ಚೆಯನ್ನು ಆರಂಭಿಸಿದ್ದಾರೆ. ಹೀಗಾಗಿ ಈ ಘಟನೆಯ ಹಿಂದಿನ ಕಾರಣ ಏನು ಅನ್ನೋದು ಪ್ರಮೋದ್ ಶೆಟ್ಟಿ ಅವರು ಕೂಡ ಸ್ಪಷ್ಟಪಡಿಸಿಲ್ಲ. ಮೊದಲಿಗೆ ಹೊಂಬಾಳೆ ಫಿಲ್ಮ್ಸ್, ನಂತರ ರುಕ್ಮಿಣಿ ವಸಂತ್, ರಕ್ಷಿತ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಸೇರಿದಂತೆ ಕೇವಲ 3 ಜನರನ್ನು ಫಾಲೋ ಮಾಡಿ ಮತ್ತುಳಿದ ಎಲ್ಲ ಸ್ನೇಹಿತರನ್ನು ಅನ್ಫಾಲೋ ಮಾಡಿದ್ದರು. ಈ ಬಗ್ಗೆ ದೊಡ್ಡ ಚರ್ಚೆಯೇ ನಡೆದಿತ್ತು. ಆದರೆ ಪ್ರಮೋದ್ ಶೆಟ್ಟಿ ಅವರಿಂದಲೂ ಇದ್ಯಾವುದಕ್ಕೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಸ್ವತಃ ರಿಷಬ್ ಶೆಟ್ಟಿ ಅವರೇ ಈ ಬಗ್ಗೆ ಎಲ್ಲದಕ್ಕೂ ಸ್ಪಷ್ಟನೆ ಕೊಡಬೇಕಿದೆ. ಹೊಂಬಾಳೆ ಫಿಲ್ಮ್ಸ್ ಜೊತೆಗಿನ ಮನಸ್ತಾಪವೇ ಅಥವಾ ಕಾಂತಾರ ಸಿನಿಮಾದಿಂದ ಬಂದ ಸಂಭಾವನೆ ಬಗ್ಗೆ ಚರ್ಚೆ ಅನ್ನೋ ಬಗ್ಗೆ ರಿಷಬ್ ಶೆಟ್ಟಿ ಅವರೇ ಎಲ್ಲದಕ್ಕೂ ಉತ್ತರವನ್ನು ಕೊಡಬೇಕಿದೆ. ಕಳೆದ ಕೆಲವು ದಿನಗಳ ಹಿಂದಿನಿಂದ ರಿಷಬ್ ಶೆಟ್ಟಿ ಅವರ ನಡೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ನಡೀತಿದೆ. ರಿಷಬ್ ಶೆಟ್ಟಿ ಈ ಥರ ಮಾಡಿದ್ದು ಯಾಕೆ ಅನ್ನೋ ಬಗ್ಗೆ ಅಭಿಮಾನಿಗಳು ಹೊಸ ಚರ್ಚೆಯನ್ನು ಆರಂಭಿಸಿದ್ದಾರೆ. ಹೀಗಾಗಿ ಈ ಘಟನೆಯ ಹಿಂದಿನ ಕಾರಣ ಏನು ಅನ್ನೋದು ಪ್ರಮೋದ್ ಶೆಟ್ಟಿ ಅವರು ಕೂಡ ಸ್ಪಷ್ಟಪಡಿಸಿಲ್ಲ. ಮೊದಲಿಗೆ ಹೊಂಬಾಳೆ ಫಿಲ್ಮ್ಸ್, ನಂತರ ರುಕ್ಮಿಣಿ ವಸಂತ್, ರಕ್ಷಿತ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಸೇರಿದಂತೆ ಕೇವಲ 3 ಜನರನ್ನು ಫಾಲೋ ಮಾಡಿ ಮತ್ತುಳಿದ ಎಲ್ಲ ಸ್ನೇಹಿತರನ್ನು ಅನ್ಫಾಲೋ ಮಾಡಿದ್ದರು. ಈ ಬಗ್ಗೆ ದೊಡ್ಡ ಚರ್ಚೆಯೇ ನಡೆದಿತ್ತು. ಆದರೆ ಪ್ರಮೋದ್ ಶೆಟ್ಟಿ ಅವರಿಂದಲೂ ಇದ್ಯಾವುದಕ್ಕೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಸ್ವತಃ ರಿಷಬ್ ಶೆಟ್ಟಿ ಅವರೇ ಈ ಬಗ್ಗೆ ಎಲ್ಲದಕ್ಕೂ ಸ್ಪಷ್ಟನೆ ಕೊಡಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NC ಅಭಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.